ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಹಾಜನತೆಗೆ ನನ್ನ ನಮಸ್ಕಾರ. ನನ್ನ ಹೆಸರು ಚೇತನ್ ಬಿ ಎ. ನಂದು ಬೈತನಹಳ್ಳಿ ಗ್ರಾಮ, ದೊಡ್ಡಪಲ್ಗುರ್ತಿ ಗ್ರಾಮ ಪಂಚಾಯತಿ. ನಾನು ಚಿಕ್ಕಬಳ್ಳಾಪುರ ಲೇಬರ್ ಸೆಲ್ ಸೆಕ್ರೆಟರಿ, ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಲೇಬರ್ ಸೆಲ್ ಸೆಕ್ರೆಟರಿ. ಇದೇ ತಿಂಗಳು 15ನೇ ತಾರೀಕು ನಮ್ಮ ಕ್ಷೇತ್ರದ ಸಂಸದರು ಡಾಕ್ಟರ್ ಕೆ ಸುಧಾಕರ್ ಅವರು ಒಂದು ಪ್ರೆಸ್ ಮೀಟ್ ಆರ್ಗನೈಸ್ ಮಾಡ್ತಾರೆ ಚಿಕ್ಕಬಳ್ಳಾಪುರದಲ್ಲಿ. ಅದರಲ್ಲಿ ನಮ್ಮ ಕ್ಷೇತ್ರದ MLA ಅವರ ಬಗ್ಗೆ, ನಮ್ಮ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅವಹೇಳನವಾಗಿ ಮಾತಾಡಿದ್ದಾರೆ. ಅವರು ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿರೋ ಕೆಲವು ತುಣುಕುಗಳು ನನ್ನ ಬಳಿ ಇದೆ. ಅವರು ಯಾವ ರೀತಿ ಮಾತಾಡಿದ್ದಾರೆ ಅಂತ ಒಂದು ನೋಡಿ. ದೊಣ್ಣೆ ನಾಯಕ ಅಂತ ಮಾತಾಡಿದ್ದಾರೆ. ಕಳೆದ 10 ವರ್ಷದಲ್ಲಿ ಅವರು MLA ಆಗಿದ್ದು 7 ವರ್ಷ, 3 ವರ್ಷ ಸಚಿವರಾಗಿದ್ರು. ಆ 10 ವರ್ಷ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಹಾಜನತೆಗೆ ಗೊತ್ತಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾರು ದೊಣ್ಣೆ ನಾಯಕ ಆಗಿದ್ರು ಅಂತ, ಯಾರು ದೊಣ್ಣೆ ಇಟ್ಕೊಂಡು ಇಲ್ಲಿ ಅಧಿಕಾರ ಅನುಭವಿಸ್ತಾ ಇದ್ರು ಅಂತ ನೋಡಿ. ಸಂಸದ್ರೆ, ನೀವು ದೊಣ್ಣೆ ನಾಯಕ ಅಂತ ಮಾತಾಡಿದ್ದು ಏನ್ ವಿಚಾರಕ್ಕೋಸ್ಕರ ಅಂದ್ರೆ, ಈಗ ನಮ್ಮ ನಗರಸಭೆಯಲ್ಲಿ 700 ಬಿ ಖಾತಾ ರೆಡಿ ಇದೆ ಅಲ್ವಾ? ಅದನ್ನ ಹಂಚೋದಕ್ಕೆ ದೊಣ್ಣೆ ನಾಯಕರು ಬರಬೇಕು ಅಂತ ನೀವು ಮಾತಾಡ್ತೀರಾ. ಈಗ ಇಲ್ಲಿ ನಮ್ಮ ನಗರಸಭೆಯಲ್ಲಿ 700 ಬಿ ಖಾತಾ ರೆಡಿ ಆಗ್ಬೇಕಂದ್ರೆ ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ MLA ಅವರು, ಶಾಸಕ ಪ್ರದೀಪ್ ಈಶ್ವರ್ ಅವರು. ಯಾವ ರೀತಿ? ಪ್ರದೀಪ್ ಈಶ್ವರ್ ಅವರು ಹಲವಾರು ಬಾರಿ ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಹೋಗಿ ಮನವಿ ಕೊಟ್ಟು, ನಮ್ಮ ಕ್ಷೇತ್ರದಲ್ಲಿ ಈ ತರ ಸಮಸ್ಯೆ ಇದೆ, ಬಿ ಖಾತಾ ಕೊಡಿ ಅಂತ ಅವರು ಮನವಿ ಕೊಟ್ಟಿದ್ದ ಫಲಿತಾಂಶ ಸಚಿವರು ಒಪ್ಕೊಂಡು, ಮತ್ತೆ ನಮ್ಮ ಶಾಸಕರು ಪ್ರತಿಯೊಂದು ವಾರ್ಡಲ್ಲೂ ಬಿ ಖಾತಾ ಆಂದೋಲನ ಆರ್ಗನೈಸ್ ಮಾಡಿದ್ರು. ಆ ಆಂದೋಲನದ ಪ್ರಯುಕ್ತ ಈಗ 700 ಬಿ ಖಾತಾ ರೆಡಿ ಆಗಿದೆ. ಅರ್ಥ ಆಯ್ತಲ್ಲ? ಅದನ್ನ ದೊಣ್ಣೆ ನಾಯಕರೇ ಕೊಡ್ಬೇಕು ಅಂತ ಏನಿಲ್ಲ, ನೀವು ಬಂದ್ ಕೊಡಿ. ನೀವು ಈ ಕ್ಷೇತ್ರದ ಸಂಸದರು, ಅದಕ್ಕೆ ಅದು ಮೂಲ ಕಾರಣ ಯಾರು? ಬಿ ಖಾತಾ ಇಲ್ಲಿ ಆಗೋದಕ್ಕೆ ನಮ್ಮ ಶಾಸಕರ್ರಿ. ಅದನ್ನ ನೀವು ಅವಹೇಳನ ಮಾಡಿ ದೊಣ್ಣೆ ನಾಯಕ ಅಂತ ಬಿಂಬಿಸಿದ್ದೀರಾ. ನೀವು ದೊಣ್ಣೆ ನಾಯಕ ಆಗಿದ್ದಕ್ಕೆ ನಿಮ್ಮನ್ನ 10 ವರ್ಷಗಳಾದ್ಮೇಲೆ ನಮ್ಮ ಜನ ಸರಿ ದೊಣ್ಣೆ ನಾಯಕ, ನೀನ್ ದೊಣ್ಣೆ ಇಟ್ಕೊಂಡು ಮನೇಲಿರಪ್ಪ ಅಂತ ಕಳ್ಸಿರೋದು. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನೀವು. ಇನ್ನೊಂದು ಡ್ರಾಮಾ ಅಂತ ಹೇಳಿದಿರ. ನಮ್ಮ ಕ್ಷೇತ್ರದಲ್ಲಿ ನೋಡಿ, ಆಂಬುಲೆನ್ಸ್ ಆಗಿರ್ಬೋದು, ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ತಾಲೂಕಿನ ಎಲ್ಲಾ ಹೆಣ್ಣು ಮಕ್ಕಳಿಗೆ ಸೀರೆ ಕೊಡೋ ಕಾರ್ಯಕ್ರಮ ಆಗಿರ್ಬೋದು, ಮತ್ತೆ ಶಿಕ್ಷಣಕ್ಕೆ ಅಪಾರವಾದ ಕೊಡುಗೆ ಕೊಡ್ತಾ ಇದ್ದಾರೆ, ಆರೋಗ್ಯಕ್ಕೆ ಅಪಾರವಾದ ಕೊಡುಗೆ ಕೊಡ್ತಾ ಇದ್ದಾರೆ. ಮತ್ತೆ ನಮ್ಮೂರಿಗೆ ನಮ್ಮ ಶಾಸಕರು ಕಾರ್ಯಕ್ರಮ ಏನ್ ಮಾಡ್ತಾ ಇದ್ದಾರೆ, ನಿಮ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ. ನಿಮ್ಗೆ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ. ನೀವು 10 ವರ್ಷ ಶಾಸಕರಾಗಿದ್ದಾಗ ನೀವು ಏನ್ ಮಾಡಿದ್ರಿ? ನಮ್ಮ ಮನೆಗೆ ಮಹಾಲಕ್ಷ್ಮಿ ಕಾರ್ಯಕ್ರಮ ಚೆನ್ನಾಗಿ ಮಾಡ್ಕೊಂಡ್ರಿ. ನಿಮ್ಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನೊಂದು ಏನ್ ಮಾತಾಡಿದಿರಾ? ರಸ್ತೆಗಳು ಗುಂಡಿ ಬಿದ್ದಿವೆ. ನೋಡಿ ಸ್ವಾಮಿ, ನೀವು ಚಿಕ್ಕಬಳ್ಳಾಪುರದ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದ್ದಿದ್ರೆ 10 ವರ್ಷದಲ್ಲಿ ಎಷ್ಟು ರಸ್ತೆಗಳು ಸರಿ ಮಾಡಬಹುದಾಗಿತ್ತು ನಮ್ಮ ತಾಲೂಕಿನಲ್ಲಿ. ನೀವು ಅಧಿಕಾರಾವಧಿಯಲ್ಲಿ ರಸ್ತೆಗಳು ಗುಂಡಿ ಬಿದ್ದಿರೋದನ್ನ ಈಗ ನಮ್ಮ ಶಾಸಕರು ಊರೂರು ಅಲ್ದು ಗುಂಡಿಗೆ ಮುಚ್ಚುತ್ತಾ ಇದ್ದಾರೆ ಸ್ವಾಮಿ. ನಿಮ್ಗೆ ಅದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಮತ್ತೆ ಈ ವಿಚಾರವಾಗಿ ನಮ್ಮ ತಾಲೂಕಿನ ಮಂಡಿಕಲ್ ಮತ್ತೆ ಮಂಚೇನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾಗಭೂಷಣ್ ಸರ್, ಮತ್ತೆ ನಮ್ಮ ಚಿಕ್ಕಬಳ್ಳಾಪುರ ಬ್ಲಾಕ್ ಕಾಂಗ್ರೆಸ್ ನೂತನ ಅಧ್ಯಕ್ಷರು ರಕ್ಷಿತ್ ರೆಡ್ಡಿ ಅವರು, ಮತ್ತೆ ನಮ್ಮ ಚಿಕ್ಕಬಳ್ಳಾಪುರದ ಯುವ ಕಾಂಗ್ರೆಸ್ ಅಧ್ಯಕ್ಷರು ನಾಗೇಶ್ ರೆಡ್ಡಿ ಅವರು ಇದಕ್ಕೆ 19ನೇ ತಾರೀಕು ಅಂದ್ರೆ ನೀವು ಪ್ರೆಸ್ ಮೀಟ್ ಆಗಿದ್ದು ನೆಕ್ಸ್ಟ್ ದಿನ ಸ್ಪಂದಿಸಿದ್ದಾರೆ. ಏನಂತ? ನಮ್ಮ ಶಾಸಕರ ವಿರುದ್ಧ, ನಮ್ಮ ಸರ್ಕಾರದ ವಿರುದ್ಧ ಇಲ್ಲ ಸಲ್ಲದ ಆರೋಪ ಯಾಕ್ರಿ ಮಾಡ್ತೀರಾ ನೀವು ಅಂತ. ಅದು ಮಾತಾಡೋದ್ರಲ್ಲಿ ಏನಾದ್ರು ತಪ್ಪು ಮಾತಾಡಿದಾರ? ಅಲ್ಲ, ಅದು ಏನಾದ್ರು ತಪ್ಪು ಮಾತಾಡಿದಾರ? ನೀವು ಮಾತಾಡಿರೋ ಈ ದೊಣ್ಣೆ ನಾಯಕ ಡ್ರಾಮಾ ಗುಣಿಗೆ ಬಿದ್ದಿದ್ದಾವೆ ನೋಡ್ರಿ. ಅವ್ವ నీ కొడుకు ఇంజనీర్ చేస్తా, ಅವ್ವ నీ కొడుకు ಡಾಕ್ಟರ್ చేస్తా, పెద్దమ్మ నీకు ఇల్లు కట్టిస్తా ರೀ. ಅವ್ರ ಪ್ರೀತಿ ರೀ, ನಮ್ಮ ಕ್ಷೇತ್ರದ ಹೆಣ್ಮಕ್ಳ ಮೇಲೆ ಪ್ರೀತಿ, ಗೌರವ. ನೀವು ಅದನ್ನೇ ನಮ್ಮ ಕ್ಷೇತ್ರದ ಹೆಣ್ಮಕ್ಳಿಗೆ ಅಗೌರವ ತೋರೋ ರೀತಿಯಲ್ಲಿ ಹೀಯಾಳಿಸಿ ಮಾತಾಡಿದಿರ ನೀವು. ಅದು ನಮ್ಮ ತಾಲೂಕಿನ ಜನತೆಗೆ ಅರ್ಥ ಆಗಿದಿರ ಏನಿಲ್ಲ, ಅರ್ಥ ಆಗುತ್ತೆ. ಈಗ ನೋಡಿ, ನಮ್ಮ ಅಧ್ಯಕ್ಷರುಗಳು ಏನ್ ಈ 3 ಅಧ್ಯಕ್ಷರುಗಳಿದ್ದಾರೆ, ಇದ್ರ ವಿರುದ್ಧವಾಗಿ ಸಂಸದರಿಗೆ ಮನವರಿಕೆ ಮಾಡೋದಕ್ಕೆ ಒಂದು ಪ್ರೆಸ್ ಮೀಟ್ ಮಾಡಿದ್ರೆ, ಅವ್ರ ವಿರುದ್ಧವಾಗಿ ನಿನ್ನೆ ನಿಮ್ಮದೇ ಬಿಜೆಪಿ ನಗರಸಭಾ ಅಧ್ಯಕ್ಷರು ಗಜೇಂದ್ರ ಅವರು, ಕೃಷ್ಣಮೂರ್ತಿ ಅವರು ಏನೆಲ್ಲ ಮಾತಾಡಿದ್ದಾರೆ ನೋಡ್ರಿ. ಅವ್ರು ಗಜೇಂದ್ರ ಅವರು